ದೆಹಲಿ ಪ್ರವಾಸ ಸರ್, ನೀರಾವರಿ ಯೋಜನೆಗಳ ಬಗ್ಗೆ ಡಿಮ್ಯಾಂಡ್ ಇಟ್ಟಿದೆ. ಡೆಲ್ಲಿ ಪ್ರವಾಸ ಎಲ್ಲರೂ ಸೇರಿಸಿ ಮಾತಾಡ್ತೀನಿ. ಡೆಲ್ಲಿ ಪ್ರವಾಸ ಬಹಳ ಚೆನ್ನಾಗಿ ನಾನು ಮುಖ್ಯಮಂತ್ರಿಗಳಿಬ್ಬರು ಸೇರಿ CR ಪಾಟೀಲ್ರ ಭೇಟಿ ಮಾಡಿ ನಮ್ಮ ಏನು ಸಮಸ್ಯೆ ಬಗೆಹರಿಸಿದೆ ಅಂತ ಹೇಳಿದ್ದೇವೆ. ಅವ್ರಿಗೆ ಅರ್ಥ ಆಗಿದೆ ಪ್ರಯಾರಿಟಿ. ನಾವು ಕೂಡ ಟ್ರಿಬ್ಯುನಲ್ ಅವಾರ್ಡ್ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ, ಎತ್ತಿನೊಡೆ ವಿಚಾರದಲ್ಲಿ ಮತ್ತು ಅಪ್ಪರ್ ಭದ್ರಾ ಯೋಜನೆ ಮತ್ತು ಮದಾಯಿ ಇಷ್ಟನ್ನು ಕೂಡ ಕಳಸಾ ಬಂಡೂರಿ ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ಅವ್ರಿಗೆ ಮನವರಿಕೆ ಆಗಿದೆ, ಇದು ಪ್ರಯಾರಿಟಿಲಿದೆ ಅಂತ ಅಂದ್ಬಿಟ್ಟು. ಸೊ ಕರೆಸಿ ಒಬ್ಬೊಬ್ಬರನ್ನೇ ಮಾತಾಡ್ತೀವಿ ಅಂತ ಹೇಳ್ತಾರೆ. ಅಪ್ಪರ್ ಭದ್ರದ್ದು 5,300 ಕೋಟಿ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಹೇಳಿದೀವಿ, ಅವರೇನೋ ಕ್ಯಾಬಿನೆಟ್ ಕಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಖರ್ಚು ಮಾಡಿದ್ವಿ, ಇನ್ನೆಷ್ಟು ಅವ್ರು ಕೊಡಬೇಕು ಅನ್ನೋದು ಕೂಡ ಎಲ್ಲ ತಿಳಿಸಿದ್ವಿ. ಅದೇ ಎತ್ತಿನೊಡೆ ಅಪ್ಲೈ ಮಾಡಿದೀವಿ, ಕೊಡಲೇಬೇಕು, ಕೊಡಿಸ್ತಾರೆ ಅಂತ ಏನಿದೆ, ಕೊಡಲೇಬೇಕಾಗಿದೆ. ಇಟ್ ಈಸ್ ಎ ಡ್ಯೂಟಿ. ಮೊದಲೆಲ್ಲ ಅಪ್ರೂವ್ ಆಗಿದೆ ಸ್ಟೇಜ್ ಬೈ ಸ್ಟೇಜು. ಈಗ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ, ಅದು ಕೊಡ್ತಾರೆ. ಮೇಕೆದಾಟದು ತಮಿಳುನಾಡು ಜೊತೆ ನೀವು ಮಾತನಾಡಬೇಕು ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಒಪ್ಪಿಕೊಳ್ಳಿ, ಆ ನಂತರದಲ್ಲಿ ಆಯ್ತು, ಅವ್ರ ಸಲಹೆ ಎಲ್ಲ ಸ್ವೀಕಾರ ಮಾಡೋಣ. ಬಿಜೆಪಿ ಅವ್ರದ್ದು ಹೋರಾಟ ಸರ್, ಅವರು ರಾಜ್ಯಾದ್ಯಂತ ಹೋರಾಟ ಕೊಟ್ಟಿದ್ದಾರೆ ಸರ್. ಇದು ಬೆಲೆ ಏರಿಕೆ ವಿರುದ್ಧ. ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು. ಬೆಲೆ ಏರಿಕೆ ಅವ್ರು ತಂದಿದ್ರಿಂದನೇ ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದು. ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ. ಈಗ ಸ್ವಲ್ಪ ರೈತರಿಗೆ ಸಹಾಯ ಆಗಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇಟ್ಟಿದ್ದೀವಿ ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.